ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇಲ್ಲಿ ನಾನು ಕಡುಬಿನ ಅಕ್ಕಿನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಮ್ಮ ಮನೇಲಿ ಕೊಟ್ಟೆ ಕಡುಬು ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ. ಅದರ ಕ್ಲಿಪ್ಪಿಂಗು ತೆಗಿಲಿಕ್ಕಾಗಿಲ್ಲ. ಅಕ್ಕಿ ಎಷ್ಟೇ ತೊಳೆದು ಹಾಕ್ಕೊಂಡಿದ್ವಿ. ಹಾಗೆ ರೊಟ್ಟಿ ಆಗಿತ್ತು, ಹೀರೆಕಾಯಿ ಬಜ್ಜಿ, ಹಾಗೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ವಿ. ನೆಕ್ಸ್ಟು ಅಪ್ಪಾಜಿ ಬರೋರಿದ್ದರು, ಅದಕ್ಕಾಗಿ ಅವರಿಗೆ ಕಡುಬಿನ ಜೊತೆಗೆ ಚಿನ್ನಿಕಾಯಿ ಕಡುಬು ಮಾಡೋಣ ಅಂತ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಒಂದು ಸ್ವಲ್ಪ ಚಿನ್ನಿಕಾಯಿನ ಇಟ್ಕೊಂಡಿದ್ದೆ. ಇಲ್ಲಿ ಸ್ವಲ್ಪ ಇಟ್ಕೊಂಡಿದ್ನಲ್ಲ ಚಿನ್ನಿಕಾಯಿನ, ಅದನ್ನ ಚಿಕ್ಕ ಸಣ್ಣ ಹೋಳುಗಳಾಗಿ ಮಾಡಿ ಒಗ್ಗರಣೆ ಪಲ್ಯ ಪ್ರಿಪೇರ್ ಮಾಡೋಣ ಅಂತೇಳಿ ಅಪ್ಪಾಜಿಗೆ ತುಂಬಾ ಇಷ್ಟ. ಹಾಗಾಗಿ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಕೊಬ್ಬರಿ ಎಣ್ಣೆ ಹಾಕಿ ಒಳ್ಳೆಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕಿ ತುಂಬಾ ಟೇಸ್ಟ್ ಆಗುತ್ತೆ. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟು, ಜೀರಿಗೆ, ಸಾಸಿವೆ ಹಾಕಿಬಿಟ್ಟು ನೀಟಾಗಿ ಒಂದು ಸ್ವಲ್ಪ ಬೇಯಿಸ್ಕೋಬೇಕು. ನಂತರ ಹಸಿಮೆಣಸು, ಬೇವಿನ ಸೊಪ್ಪು, ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂದು ಟ್ರೈಪೋಡ್ ಇಲ್ಲ, ಹಾಗಾಗಿ ವಿಡಿಯೋ ಕ್ಲಿಪ್ಪಿಂಗ್ ಮಾಡಲಿಕ್ಕೆ ಸರಿಯಾಗಿ ಬರ್ತಾಯಿಲ್ಲ. ತೊಗೊಂಡ್ಬಿಟ್ಟು ನೀಟಾಗಿ ಮಾಡಿ ಹಾಕ್ತೀನಿ. ಈಗ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ನೆಕ್ಸ್ಟು ಇದೆಲ್ಲ ನೀಟಾಗಿ ಬಂದ ನಂತರ ಅದಕ್ಕೆ ಚಿನ್ನಿಕಾಯಿ ಹೋಳು ಹೆಚ್ಚಿಟ್ಕೊಂಡಿದ್ನಲ್ಲ, ಅದನ್ನ ಒಂದು ಸಲ ಮತ್ತೊಂದು ಸಾರಿ ವಾಶ್ ಮಾಡಿಬಿಟ್ಟು ಇಲ್ಲಿ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಹೆಚ್ಕೋಬೇಕು. ಬೇಕಾದವರು ವಿಷಲ್ ಹೊಡೆಸ್ಕೋಬೋದು ಕುಕ್ಕರಿಗೆ ಹಾಕಿ. ಹಾಗೆಯೇ ಒಂದು ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿಬಿಟ್ಟು ಒಂದು ಚಿಟಿಕೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಾದವರು ಲಿಂಬೆಹಣ್ಣನ್ನ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟು ಒಂದು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ತುಂಬಾ ಚೆನ್ನಾಗಾಗುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಹಾಗೆ ಅಪ್ಪಾಜಿ ಬರೋರಿದ್ರಲ್ಲ, ಅವರಿಗೆ ಅಂತ ಹೋಳಿಗೆನ ಪ್ರಿಪೇರ್ ಮಾಡಿದ್ವಿ. ಅವರಿಗೆ ಹೋಳಿಗೆ ಅಂದರೆ ತುಂಬ ಇಷ್ಟ. ಹಾಗೆ ಒಂದು ವರ್ಷ ಆಗಿತ್ತು ಅವರು ಬರದೆ, ಅದಕ್ಕಾಗಿ ಹೋಳಿಗೆನೇ ಮಾಡಿಬಿಡೋಣ ಅಂತ ಹೇಳಿ ಹೋಳಿಗೆ ಮಾಡಿದ್ವಿ. ಚಿನ್ನಿಕಾಯಿ ಕಡುಬನ್ನು ಮಾಡಿದ್ವಿ. ಅದನ್ನು ಒತ್ತು ಶಾವಿಗೆ ಅಂತ ಮಾಡ್ತೀವಲ್ಲ, ಅದನ್ನು ಮಾಡಿದ್ವಿ. ಆದರೆ ಅದು ಒಂದು ಸ್ವಲ್ಪ ಮೆತ್ತಗಾಗಿಬಿಟ್ಟಿತ್ತು. ಅದೇ ಯಾಕಂದರೆ ಹಣ್ಣು ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ನಾನು ಫಸ್ಟ್ ಟೈಮ್ ಮಾಡಿರೋದು. ನಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ರು, ತುಂಬ ಚೆನ್ನಾಗಿ ಮಾಡ್ತಿದ್ರು. ಅದಕ್ಕಾಗಿ ನಮ್ಮ ಅಪ್ಪಾಜಿಗೆ ತುಂಬ ಇಷ್ಟ ಆಗ್ತಿತ್ತು. ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಒಂದು ಸಾರಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡಿದೆ. ಆದರೆ ಬರಲಿಲ್ಲ ಅದು. ನೆಕ್ಸ್ಟು ನೈಟ್ ರೊಟ್ಟಿಗೆ ಹೆಸರುಕಾಳು ಚಟ್ನಿನ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಕಾಯಿ, ಕೊಬ್ಬರಿ, ಹಾಗೆ ಮೆಣಸು, ಬೆಳ್ಳುಳ್ಳಿ, ಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಸಪ್ರೇಟಾಗಿ ಕಾಳು ತಣಿಲಿ ಅಂತ ಹೇಳಿ ಹೆಸರು ಕಾಳನ್ನ ಹುರಿದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಒಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋಬೇಕು, ತುಂಬ ಟೇಸ್ಟ್ ಆಗುತ್ತೆ. ಹಾಗೆ ಹುಳಿ ಹಾಕಬೇಕು, ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಬಿಟ್ಟು ರುಬ್ಕೋಬೇಕು. ತುಂಬಾ ಚೆನ್ನಾಗಾಗುತ್ತೆ ರೊಟ್ಟಿಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅಮ್ಮನ ಮನೆಯಿಂದ ತಂದಿರೋ ಗಿಣ್ಣ, ಅಪ್ಪಾಜಿ ಮಾಡಿರೋ ಹೋಳಿಗೆ, ಕೊಟ್ಟೆ ಕಡುಬು, ಹೆಸರು ಕಾಳು ಚಟ್ನಿ ಮಗಳಿಗೆ ಇಲ್ಲಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಕೊಟ್ಟೆ ಕಡುಬನ್ನ ಯಾವ ಥರ ಪ್ರಿಪೇರ್ ಮಾಡಿದ್ವಿ ಅಂತ ತೋರಿಸ್ಲಿಕ್ಕೆ ಆಗಿಲ್ಲ, ಯಾಕಂದರೆ ನಮ್ಮ ಅಪ್ಪಾಜಿ ಬಂದ್ರಲ್ಲ, ಅವ್ರನ್ನ ಮಾತಾಡ್ಸ್ಕೊತ ಹಾಕ್ಕೊಂಡೆ. ಹಾಗೆ ಅವರಿಗೆ ವೀಡಿಯೋ ಮಾಡಿದರೆ ಅಷ್ಟು ಇಷ್ಟ ಆಗೋದಿಲ್ಲ, ಅದಕ್ಕಾಗಿ ಅವ್ರ ಕ್ಲಿಪ್ಪಿಂಗಿನ ತೆಗಿಯೋಕ್ಕಾಗಿಲ್ಲ. ನೋಡಿ ಫ್ರೆಂಡ್ಸ್, ಇದೇ ಒತ್ತು ಶಾವಿಗೆ ಅಂಥೇಳಿ, ಚಿನ್ನಿಕಾಯಿ ಒತ್ತು ಶಾವಿಗೆ. ನೀವೆಲ್ಲ ಮಾಡ್ತೀರಾ ಏನೋ ಅಂಥೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ಇವತ್ತಿಗೆ ಕೊಟ್ಟೆ ಕಡುಬು ಒಂದು ಸ್ವಲ್ಪ ಇದ್ವು, ಅದಕ್ಕಾಗಿ ಜೊತೆಗೆ ಸೌತೆಕಾಯಿ ದೋಸೆ ಮಾಡ್ಕೊಳ್ಳೋಣ ಅಂಥೇಳಿ ಸೌತೆಕಾಯಿ ತುರಿಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ವಿ. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ಜೀರಿಗೆನ ಆ್ಯಡ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ತುಂಬಾ ಟೇಸ್ಟ್ ಆಗುತ್ತೆ. ಬೇಕಾದವರು ಕೊಬ್ಬರಿನ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಕೊಬ್ಬರಿನೂ ಹಾಕಿದ್ರೂ ಚೆನ್ನಾಗಾಗುತ್ತೆ ದೋಸೆಗೆ. ಕೊಬ್ಬರಿ ತುರಿದಿರೋ ಸೌತೆಕಾಯಿ ಹಾಗೆ ಜೀರಿಗೆ, ಕೊತ್ತಂಬರಿ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಟ್ಟೆ ಕಡುಬನ್ನ ಪೀಸ್ ಮಾಡಿಬಿಟ್ಟು ಅದನ್ನು ಎಣ್ಣೆ ಬಿಟ್ಟು ಫ್ರೈ ಮಾಡ್ಕೋಬೇಕು. ತುಂಬಾ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟ್ ಆಗುತ್ತೆ. ಹಾಗೆ ನನ್ನ ಮಗಳಿಗೆ ತುಂಬಾ ಶೀತ ಆಗಿತ್ತು, ಅದಕ್ಕಾಗಿ ಇಲ್ಲಿ ಮೆಣಸಿನ ಪುಡಿ ಹಾಕಿಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿ ಜ್ಯೂಸ್ ಇಟ್ಟಿದ್ದೀನಿ. ಶೀತ ಆದವರು ಈ ಟೈಪಲ್ಲಿ ಒಂದು ಸಾರಿ ಮಾಡಿ ನೋಡಿ. ತುಂಬ ಶೀತ ಇದ್ದವರು ಈ ಥರ ಮಾಡಿ ನೋಡಿದರೆ ಶೀತ ಕಡಿಮೆ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಅರ್ಧ ಒಳಕ್ಕೆ ನಿಂಬೆ ಹುಳಿನ ಆ್ಯಡ್ ಮಾಡಬೇಕು, ತಕ್ಷಣ ಥಂಡಿ ಕಡಿಮೆ ಆಗುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಒಂದು ಸ್ವಲ್ಪ ಪಾಪುನವೆಲ್ಲ ಡ್ರೆಸ್ಗಳು ಹಾಕಿ ಇಟ್ಟಿದ್ಲು, ಅದನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ. ಅದಕ್ಕಾಗಿ ಇಲ್ಲಿ ಒಂದು ಸ್ವಲ್ಪ ಐರನ್ ಮಾಡಿಬಿಡೋಣ ಅಂದ್ಬಿಟ್ಟು ಟೈಮ್ ಇತ್ತು, ಅದಕ್ಕಾಗಿ ಇಲ್ಲಿ ಐರನ್ ಮಾಡ್ತಾಯಿದ್ದೀನಿ.
ಫ್ರೆಂಡ್ಸ್. ಎಲ್ಲರೂ ನಿಮ್ಮ ಕೆಲಸನ ನೀವೇ ಮಾಡಿಕೊಡಿ, ಯಾಕಂದರೆ ಎಕ್ಸಸೈಸ್ ಆದಂಗೆ ಆಗುತ್ತೆ. ಬಟ್ಟೆ ವಾಶ್ ಮಾಡ್ಕೊಳ್ಳೋದು, ಐರನ್ ಮಾಡ್ಕೊಳ್ಳೋದು, ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊತಾ ಇದ್ದರೆ ಮನಸ್ಸಿಗೆ ಆರಾಮ ಅನಿಸ್ಬಿಡುತ್ತೆ. ನಾನಂತೂ ಅದಕ್ಕೆ ನನ್ನ ಕೆಲಸಗಳನ್ನ ನಾನೇ ಮಾಡ್ಕೊತಾ ಇರ್ತೀನಿ, ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ. ಸೀರೆಗಳನ್ನಷ್ಟೇ ಐರನಿಗೆ ಕೊಡ್ತೀನಿ, ಮತ್ತು ಉಳಿದಿರೋ ಮಿಕ್ಕಿರೋ ಎಲ್ಲ ಬಟ್ಟೆಗಳನ್ನೂ ನಾನೇ ಫ್ರೀ ಇದ್ದ ಟೈಮ್ ನೋಡಿಕೊಂಡು ಐರನ್ ಮಾಡ್ಕೊಳ್ಳೋದು, ಮಡಚಿಟ್ಕೊಳ್ಳೋದು ಎಲ್ಲ ನಾನೇ ಮಾಡ್ಕೊಬಿಡ್ತೀನಿ. ಫ್ರೆಂಡ್ಸ್, ನೀವೆಲ್ಲ ಡೈಲಿ ರೂಟೀನ್ನ ಯಾವ ಥರ ಮಾಡ್ತಾಯಿದ್ದೀರಾ, ಹಾಗೆ ನನ್ನ ಬ್ಲಾಗ್ ಯಾವ ಥರ ಬರಬೇಕು ಅಂಥೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಫ್ರೆಂಡ್ಸ್, ಇದು ತುಂಬಾ ಶೀತ ಆದರೆ ಯಾವ ಥರ ಔಷಧಿನ ಮಾಡ್ಕೊತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ, ಯಾಕಂದರೆ ನನ್ನ ಮಗಳಿಗೆ ಶೀತ ಆಗ್ತಾ ಇರ್ತೈತಿ. ಅದಕ್ಕಾಗಿ ನೀವು ಯಾವುದಾದ್ರು ಒಂದೊಂದು ಟಿಪ್ಸ್ ಕೊಟ್ಟರೆ ಆ ಥರ ನಾನು ಅವಳ ಮೇಲೆ ಪ್ರಯೋಗ ಮಾಡಿ ನೋಡ್ತೀನಿ. ಶೀತ ಕಡಿಮೆನೇ ಆಗ್ತಾಯಿಲ್ಲ. ಅಪ್ಪಾಜಿ ನಿನ್ನೆನೇ ಹೋದರು, ಅವರು ಅಕ್ಕನ ಗಂಡ ಒಬ್ಬರು ತೀರ್ಕೊಂಡಿದ್ರು, ಅವ್ರದ್ದು ದಿನ ಆಗಿತ್ತು ಇವತ್ತು. ಅದಕ್ಕಾಗಿ ಊರಿಗೆ ಹೊರಟೇ ಬಿಟ್ಟರು. ಬರದೆ ತುಂಬ ವರ್ಷಗಳೇ ಒಂದು ವರ್ಷನೇ ಆಗ್ತಾ ಬಂದಿತ್ತು ಅನಿಸುತ್ತೆ. ಅದಕ್ಕೆ ಇರ್ರಿ ಅಂದರೆ ಇರಲೇ ಇಲ್ಲ, ಹಾಗೆ ಹೋಗಿಬಿಟ್ರು. ಅದಕ್ಕೆ ವಿಡಿಯೋ ಕ್ಲಿಪ್ಪಿಂಗ್ ತುಂಬಾ ಮಿಸ್ ಆದವು. ಶಾವಿಗೆ ಮಾಡೋದು, ಕಡುಬು ಮಾಡೋದು ಎಲ್ಲ ಕ್ಲಿಪ್ಪಿಂಗ್ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ, ಟೈಮ್ ಸಿಗಲಿಲ್ಲ ನನಗೆ. ನೀವೆಲ್ಲ ಶಾವಿಗೆ ಮಾಡ್ತೀರಾ ಅಥವಾ ಇಲ್ವಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ, ಯಾರಿಗಾರು ಗೊತ್ತಿದೆಯೋ ಇಲ್ವೋ ಅಂತ ಹೇಳಿ. ಫಸ್ಟ್ ಚಿನ್ನಿಕಾಯಿ ಕಡುಬನ್ನ ಮಾಡಿಟ್ಕೋಬೇಕು. ಕಡುಬನ್ನು ಮಾಡಿಬಿಟ್ಟು ಅದಕ್ಕೆ ಅಂದರೆ ಸ್ವಲ್ಪ ಅಕ್ಕಿ ನೆನೆಸ್ಕೋಬೇಕು. ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ಬೇಕೋ ಅಷ್ಟನ್ನು ನೆನೆಸಿಟ್ಕೋಬೇಕು. ಆ ಅಕ್ಕಿಗೆ ಚಿನ್ನಿಕಾಯಿ ಅಂದರೆ ಕೆಲವರು ಪಂಪ್ಕಿನ್ ಅಂತೀವಲ್ಲ, ಅದನ್ನು ಹೋಳನ್ನ ಕುಕ್ಕರಲ್ಲಿ ವಿಶಲ್ ಹೊಡ್ಸ್ಕೋಬೇಕು. ಆ ಅಕ್ಕಿ ತೊಳೆದ್ಬಿಟ್ಟು ಅಕ್ಕಿಗೆ ಆ್ಯಡ್ ಮಾಡ್ಕೋಬೇಕು. ಹಾಗೆ 1 ಸ್ಪೂನ್ ಅಥವಾ ಹಾಫ್ ಸ್ಪೂನು ಏಲಕ್ಕಿ ಪುಡಿನ ಮಿಕ್ಸ್ ಮಾಡ್ಕೋಬೇಕು. ಅದು ರುಬ್ಬಿದ ನಂತರ ಬೆಲ್ಲ ಹಾಕಿಬಿಟ್ಟು ಕೊಟ್ಟೆ ಕಡುಬಿಗೆ ಎಲೆ ಕಾಸಿಟ್ಕೊತೀವಲ್ಲ ಆ ಥರ ಕೊಟ್ಟೆ ಕಟ್ಟಿಬಿಟ್ಟು ಅದರೊಳಗೆ ತುಂಬಿ, ನೆಕ್ಸ್ಟು ಅದನ್ನು ಇದರಲ್ಲಿ ಚಕ್ಲಿ ಮಿಶ್ರಣ ಬರುತ್ತಲ್ಲ ಆ ಥರ ಆ ಮಿಶ್ರನಲ್ಲಿ ಒತ್ತಬೇಕು. ಆ ಥರ ಮಾಡೋದ್ರಿಂದ ಅದಕ್ಕೆ ಹೇಳ್ತಾರೆ ಶಾವಿಗೆ ಅಂತ. ಕೆಲವರು ಸಪ್ಪೆನೂ ಮಾಡ್ಕೊತಾರೆ. ಅಕ್ಕಿ ಹಿಟ್ಟನ್ನ ಉಕ್ಕುರಿಕೆ ಮಾಡಿ ಉಕ್ಕುರಿಸ್ಬಿಟ್ಟು ಮಾಡ್ತಾರೆ ಕೆಲವರು. ನಮ್ಮ ಸೈಡೆಲ್ಲ ಈ ಥರ ಮಾಡ್ತಾರೆ ಸ್ವೀಟಿಂದು. ಈ ಸಪ್ಪೆದಕ್ಕೆ ಕಾಯಿ ರುಬ್ಬಿ ಕಾಯಿ ಹಾಲು ಥರ ಮಾಡ್ತಾರೆ. ಸ್ವೀಟು ಶಾವಿಗೆಗೆ ಏನೂ ಬೇಡ, ತುಪ್ಪ ಒಂದಿದ್ರೆ ಸಾಕು, ತುಪ್ಪ ಅಥವಾ ಹಾಲು ಒಂದಿದ್ರೆ ಸಾಕು. ಮತ್ತು ಇವತ್ತಿನ ಬ್ಲಾಗ್ ಹೇಗಾಯಿತು ಅಂತ ಕಮೆಂಟ್ ಮುಖಾಂತರ ಹೇಳಿ ಫ್ರೆಂಡ್ಸ್. ಇಷ್ಟೇ, ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ಆಲ್.